ಹಿಂದೂ ಬಾಂಧವರು ಸಂಘಟಿತರಾದಾಗ ಧರ್ಮ ಸಂರಕ್ಷಣೆಯಾಗುತ್ತದೆನ್ನುವ ಚಿಂತನೆಗಳ ಹಿನ್ನೆಲೆಯಲ್ಲಿ ಇದೇ ಫೆಬ್ರವರಿ 21ರಂದು ಮಡಿಕೇರಿ ತಾಲೂಕಿನ ಬರಗೋಡಿನಲ್ಲಿ ಬೃಹತ್ ಹಿಂದೂ ಸಂಗಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಬರಗೋಡು ಮಂಡಲದ ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ಬಿವೈ ಆನಂದರಘು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಹಿಂದೂ ಸಂಗಮದ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಸಹಸ್ರಾರು ಮಂದಿ ಹಿಂದೂ ಬಾಂಧವರು ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಸಭಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಸಂಗಮ ಕಾರ್ಯಕ್ರಮ ಇದೆ 21/2/22ರ ಶನಿವಾರ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಸರಿಯಾಗಿ 9:30ಕ್ಕೆ ಹೊರಟು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಸಂಪದಗೊಳ್ಳಲಿದೆ. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅನೇಕ ವಿವಿಧ ಕಲಾತಂಡಗಳು ಕೂಡ ಭಾಗವಹಿಸಲಿದೆ. ಮೊದಲನೇದಾಗಿ ಭಾರತ ಮಾತೆಯ ಫೋಟೋದೊಂದಿಗೆ ನಮ್ಮ ಏನು ಶೋಭಾಯಾತ್ರೆ ಹೊರಡಲಿದೆಯೋ ಅದು ಮೊದಲಿಗಾಗಿ ನಮಗೆ ಭಾರತ ಮಾತೆಯ ಫೋಟೋದೊಂದಿಗೆ ಆರಂಭವಾಗುತ್ತದೆ. ಅನಂತರ ರಾಮನ ಮೂರ್ತಿಯೊಂದಿಗೆ ಜೊತೆಗೆ ವಿವಿಧ ಮೂರ್ತಿಗಳು ಕೂಡ ಕಾವೇರಿ ಮಾತೆಯ ಮೂರ್ತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆ ಮುಖಾಂತರ ಸಾಗಿ ಬರಲಿದೆ. ಹಾಗೆ ಸಮಾರೋಪ ಸಮಾರಂಭ ಸರಿಯಾಗಿ 10-11 ಗಂಟೆಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚೆರಿಯಮನೆಯ ಉದಯ್ ಕುಮಾರ್ ಇವರು ವಹಿಸಲಿದ್ದಾರೆ. ಹಾಗೆ ವಿವಿಧ ದೇವಸ್ಥಾನ ಸಮಿತಿಯ ಅಧ್ಯಕ್ಷರುಗಳು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಸಮಿತಿಯ ಖಜಾಂಚಿ ಪಿಬಿ ಜನಾರ್ದನ ಮಾತನಾಡಿ, ಅಂದು ಬೆಳಿಗ್ಗೆ 9:30 ಗಂಟೆಗೆ ಮರಗೋಡಿನ ಭಾರತಿ ಪ್ರೌಢಶಾಲೆಯ ಮೈದಾನದಿಂದ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಭಾಂಗಣದವರೆಗೆ ಸುಮಾರು 1 ಕಿಲೋಮೀಟರ್ವರೆಗೆ ಶೋಭಾಯಾತ್ರೆಯಿಂದ ಆಯೋಜನೆ ಮಾಡಲಾಗಿದೆ. ಶೋಭಾಯಾತ್ರೆಯ ಬಳಿಕ ಕೃಷಿ ಪತ್ತಿನ ಸಹಕಾರ ಸಭಾಂಗಣದಲ್ಲಿ ಚೆರಿಯಮನೆ ಉದಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಹಿರಂಗ ಸಮಾವೇಶ ನಡೆಯಲಿದ್ದು ವಿವಿಧ ದೇವಸ್ಥಾನಗಳ ಸಮಿತಿ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ಎಂದರು. 2024 ಶನಿವಾರ ದಿವಸ ಹಿಂದೂ ಸಂಗಮ ಸಮಿತಿ ವತಿಯಿಂದ ಮರಗೋಡಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಿಂದೂ ಸಂಘಟನೆಯಿಂದ ಆ ಕಾರ್ಯಕ್ರಮಕ್ಕೆ ಮರಗೋಡು ಹೈಸ್ಕೂಲಿನಿಂದ ಮರಗೋಡು ಪ್ರೌಢಶಾಲೆ ತನಕ ಮೆರವಣಿಗೆ ಇರುತ್ತದೆ. ಆ ಮೆರವಣಿಗೆ ಆದ ನಂತರ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಅದಾದ ನಂತರ ಬೌದ್ಧಿಕ ಕಾರ್ಯಕ್ರಮಗಳಿದೆ. ಬೌದ್ಧಿಕ ಆದ ನಂತರ ಊಟದ ವ್ಯವಸ್ಥೆ ಇದೆ. ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಮೆರವಣಿಗೆ ಮತ್ತು ವಿಷಯ ಮಾಧ್ಯಮಗಳಿಗೆ ಇಂದು ಆಯೋಜನಾ ಸಮಿತಿ ಮಂಡಲದ ಮರಗೋಡು ಮಂಡಲದ ಹಾಗೆ ಪ್ರಾಥಮಿಕವಾಗಿ ಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಕೆ ಬೆಳ್ಯಪ್ಪ, ಉಪಾಧ್ಯಕ್ಷ ಪಿಆರ್ ಲಕ್ಷ್ಮೀಪತಿ, ಸದಸ್ಯರು ಪಾಲ್ಗೊಂಡಿದ್ದರು.